ನಮಸ್ಕಾರ. ಗ್ರಹಗಳ ಗತಿಗಳ ಆಧಾರದಲ್ಲಿ ನಿಮ್ಮ ದೈನಂದಿನ ರಾಶಿ ಭವಿಷ್ಯವನ್ನು ನಿಖರವಾಗಿ ನೀಡುತ್ತೇನೆ. ಸಮಸ್ಯೆಗಳನ್ನು ಮಾತ್ರ ಹೇಳದೆ ಸ್ಪಷ್ಟ ಪರಿಹಾರಗಳನ್ನು ನೀಡುತ್ತೇನೆ. ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಮೇಷರೇ. ಮಂಗಳವಾರ ಜನವರಿ 6, 2026 ನಿಮ್ಮ ಇಂದಿನ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮೊಳಗಿನ ಆಶಾವಾದವನ್ನು ಹೆಚ್ಚಿಸಲು ಪ್ರೇರಣೆಯಿದೆ. ಇದು ಆತ್ಮವಿಶ್ವಾಸ ಮತ್ತು ನಮ್ಯತೆ ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ನೀವು ಭಯ, ದ್ವೇಷ, ಅಸೂಯೆ ಮತ್ತು ಬೇಸರದ ನಕಾರಾತ್ಮಕ ಭಾವನೆಗಳನ್ನು ಬಿಡಲು ಸಿದ್ಧರಾಗುತ್ತೀರಿ. ಈ ಪ್ರಕ್ರಿಯೆ ಸ್ವಲ್ಪ ಅಸಹಜವಾಗಬಹುದು, ಆದರೆ ಅದು ನಿಮ್ಮ ಮನಸ್ಸಿಗೆ ಹೊಸ ಸ್ವಾತಂತ್ರ್ಯವನ್ನು ತರುತ್ತದೆ. ಆರ್ಥಿಕ ಭಾಗ ಇಂದು ಬಲಗೊಳ್ಳುವ ಸಾಧ್ಯತೆ ಇದೆ. ನೀವು ಯಾರಿಗಾದರೂ ಸಾಲ ನೀಡಿದ್ದರೆ ಆ ಹಣವನ್ನು ಮರಳಿ ಪಡೆಯುವ ನಿರೀಕ್ಷೆಯಿದೆ. ಆದರೆ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ವಿನಯದಿಂದ ಮಾತನಾಡಿ. ಹೊಸ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ. ಅವುಗಳನ್ನು ಜವಾಬ್ದಾರಿಯಿಂದ ಸ್ವೀಕರಿಸಿ. ನಿಮ್ಮ ಸಮಸ್ಯೆಗಳು ಗಂಭೀರವಾಗಿರಬಹುದು, ಆದರೆ ಸುತ್ತಲಿರುವವರು ನಿಮ್ಮ ನೋವನ್ನು ಗಮನಿಸದಂತೆ ಕಾಣಬಹುದು. ಬಹುಶಃ ಅದು ಅವರ ಕೆಲಸವಲ್ಲವೆಂದು ಅವರು ಭಾವಿಸಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳನ್ನು ಒಳಗಿಟ್ಟುಕೊಳ್ಳಬೇಡಿ. ನಂಬಿಕೆಯಸ್ಥ ವ್ಯಕ್ತಿಯೊಂದಿರೊಂದಿಗೆ ಹಂಚಿಕೊಳ್ಳಿ ಅಥವಾ ಸಣ್ಣ ದಿನಚರಿಯ ಕ್ರಮಗಳನ್ನು ಅನುಸರಿಸಿ. ಇಂದು ನಿಮ್ಮ ಪ್ರಿಯತಮೆ ನಿಮ್ಮ ಮಾತನ್ನು ಕೇಳುವ ಬದಲು ತನ್ನ ಮನಸ್ಸನ್ನು ಹೇಳಲು ಬಯಸಬಹುದು. ಇದು ನಿಮಗೆ ಅಸಮಾಧಾನವನ್ನುಂಟು ಮಾಡಬಹುದು. ಈ ಸಂದರ್ಭದಲ್ಲಿ ತೀವ್ರ ಪ್ರತಿಕ್ರಿಯೆ ನೀಡಬೇಡಿ. ಶಾಂತವಾಗಿ ಕೇಳಿ, ಅವರ ಭಾವನೆಗಳನ್ನು ಒಪ್ಪಿಕೊಳ್ಳಿ ಮತ್ತು ನಿಮ್ಮ ದೃಷ್ಟಿಕೋನವನ್ನು ಮೃದುವಾಗಿ ಹಂಚಿಕೊಳ್ಳಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದ್ದು, ಆದರೆ ಅದು ಒಂದು ಸಮಯದಲ್ಲಿ ಒಂದು ಹೆಜ್ಜೆ ತೆಗೆದುಕೊಂಡಾಗಲೇ ಸಾಧ್ಯ. ನಿರ್ಧಾರಿತ, ಸಣ್ಣ ಮತ್ತು ನಿರಂತರ ಬದಲಾವಣೆಗಳನ್ನು ಮಾಡಿ. ಪ್ರತಿಯೊಂದು ಚಿಕ್ಕ ಸಾಧನೆ ನಿಮ್ಮ ದೊಡ್ಡ ಗುರಿಯತ್ತ ಕರೆದೊಯ್ಯುತ್ತದೆ. ತಜ್ಞರ ಸಲಹೆ ಮತ್ತು ವಸ್ತುನಿಷ್ಠ ಪರಿಶೀಲನೆ ನಿಮ್ಮ ನಿರ್ಧಾರಗಳನ್ನು ಬಲಪಡಿಸುತ್ತದೆ. ಸಮಯದ ಚಕ್ರವು ವೇಗವಾಗಿ ಚಲಿಸುತ್ತಿದೆ. ಅದನ್ನು ಬುದ್ಧಿವಂತಿಕೆಯಿಂದ ಬಳಸಲು ಕಲಿಯಿರಿ. ಪ್ರಾಮುಖ್ಯ ಕಾರ್ಯಗಳನ್ನು ಆದ್ಯತೆಯಾಗಿ ನಿಗದಿಪಡಿಸಿ, ಸಮಯವನ್ನು ಬ್ಲಾಕ್ ಮಾಡಿ ಮತ್ತು ವ್ಯತ್ಯಯಗಳನ್ನು ಕಡಿಮೆ ಮಾಡಿ. ಸಣ್ಣ ವಿರಾಮಗಳು ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಇಂದು ನೀವು ನಿಮ್ಮ ಸಂಗಾತಿಯ ಬಗ್ಗೆ, ಸುಂದರ ಭಾವನೆಗಳ ಬಗ್ಗೆ ಬಹಳ ನಿಕಟ ಸಂವಹನವನ್ನು ಹೊಂದಿರುತ್ತೀರಿ. ಈ ಸಂವಾದವನ್ನು ಪ್ರಾಮಾಣಿಕತೆ ಮತ್ತು ಕೃತಜ್ಞತೆಯಿಂದ ನಡೆಸಿ. ಸಣ್ಣ ಕೃತ್ಯಗಳು ಮತ್ತು ಪ್ರಾಮಾಣಿಕ ಶ್ಲಾಘನೆ ಸಂಬಂಧವನ್ನು ಗಾಢಗೊಳಿಸುತ್ತವೆ. ಇಂದು ನಿಮ್ಮ ದಿನವು ಆಶಾವಾದ, ಆರ್ಥಿಕ ಸ್ಥಿರತೆ ಮತ್ತು ಹೃದಯದ ನಿಕಟತೆಯಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಪ್ರತಿ ಕ್ಷಣವನ್ನು ಜವಾಬ್ದಾರಿಯಿಂದ ಮತ್ತು ಪ್ರೀತಿಯಿಂದ ಬಳಸಿ. ಶುಭವಾಗಲಿ. ನಮಸ್ಕಾರ ವೃಷಭರೇ. ಮಂಗಳವಾರ ಜನವರಿ 6, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗುತ್ತದೆ. ದೇಹ ಮತ್ತು ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ. ಆದರೆ ಸಂಶಯಾಸ್ಪದ ಹಣಕಾಸು ವ್ಯವಹಾರಗಳಲ್ಲಿ ಸಿಲುಕದಂತೆ ಜಾಗರೂಕರಾಗಿ. ಯಾವುದೇ ಒಪ್ಪಂದಕ್ಕೂ ಮುನ್ನ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಪಡೆಯಿರಿ. ಮೊಮ್ಮಕ್ಕಳು ಇಂದು ಅಪಾರ ಸಂತೋಷದ ಮೂಲವಾಗುತ್ತಾರೆ. ಅವರ ನಗುವು ನಿಮ್ಮ ಮನಸ್ಸನ್ನು ಹರ್ಷದಿಂದ ತುಂಬಿಸುತ್ತದೆ. ಕುಟುಂಬದೊಂದಿಗೆ ಕಳೆಯುವ ಸಣ್ಣ ಕ್ಷಣಗಳು ನಿಮ್ಮ ಹೃದಯಕ್ಕೆ ವಿಶ್ರಾಂತಿ ತರುತ್ತದೆ. ಈ ಸಮಯವನ್ನು ಸಂಪೂರ್ಣವಾಗಿ ಅನುಭವಿಸಿ. ಇಂದು ನೀವು ತುಂಬಾ ಸಕ್ರಿಯ ಮತ್ತು ಹೆಚ್ಚು ಸಾಮಾಜಿಕ ದಿನವನ್ನು ಅನುಭವಿಸುತ್ತೀರಿ. ಜನರು ಸಲಹೆಗಾಗಿ ನಿಮ್ಮನ್ನು ನೋಡುತ್ತಾರೆ ಮತ್ತು ನಿಮ್ಮ ಮಾತುಗಳಿಗೆ ವಿಶ್ವಾಸ ತೋರುತ್ತಾರೆ. ನೀವು ಉತ್ತಮ ಆಲೋಚನೆಗಳಿಂದ ತುಂಬಿರುತ್ತೀರಿ. ನಿಮ್ಮ ಚಟುವಟಿಕೆಗಳ ಆಯ್ಕೆಯು ನಿರೀಕ್ಷೆಗಳನ್ನು ಮೀರಿದ ಲಾಭವನ್ನು ತರುತ್ತದೆ. ಹೊಸ ಅವಕಾಶಗಳನ್ನು ಗಮನದಿಂದ ಪರಿಶೀಲಿಸಿ ಮತ್ತು ತಜ್ಞರ ಸಲಹೆಯನ್ನು ಪರಿಗಣಿಸಿ. ನಿಮ್ಮ ಸಂಗತಿ ಇಂದು ನಿಮ್ಮ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರಬಹುದು. ಅವರು ನಿಜವಾಗಲೂ ನಿಮ್ಮ ದೇವತೆ ಎಂಬ ಭಾವನೆ ಉಂಟಾಗಬಹುದು. ಈ ಭಾವನಾತ್ಮಕ ನಿಕಟತೆಯನ್ನು ಗಮನಿಸಿ. ಸಣ್ಣ ಕೃತ್ಯಗಳು ಮತ್ತು ಪ್ರಾಮಾಣಿಕ ಶ್ಲಾಘನೆ ಸಂಬಂಧವನ್ನು ಗಾಢಗೊಳಿಸುತ್ತವೆ. ದಿನದ ಮಧ್ಯಭಾಗದಲ್ಲಿ ನೀವು ಪರಸ್ಪರರೊಂದಿಗೆ ಹೃದಯಪೂರ್ವಕ ಸಂವಾದ ನಡೆಸಿ. ಇಂದು ನಿಮ್ಮ ದಿನವು ಶಕ್ತಿ, ಸ್ನೇಹಿತ ಮತ್ತು ಪ್ರೀತಿಯಿಂದ ತುಂಬಿರಲಿ. ಪರಿಹಾರ: ಉತ್ತಮ ಹಣಕಾಸು ಆರೋಗ್ಯಕ್ಕಾಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಹಾಯ ಮಾಡಿ ಮತ್ತು ಸೇವೆ ಸಲ್ಲಿಸಿ. ಈ ಸಣ್ಣ ದಾನವು ಮನಸ್ಸಿಗೆ ಶಾಂತಿ ಮತ್ತು ಶುಭವನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ.
ಪ್ರತಿ ಕ್ಷಣವನ್ನು ಜವಾಬ್ದಾರಿಯಿಂದ ಮತ್ತು ಪ್ರೀತಿಯಿಂದ ಬಳಸಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ, ಮಂಗಳವಾರ ಜನವರಿ 6, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ಕೆಲವು ಉನ್ನತ ವ್ಯಕ್ತಿಗಳನ್ನು ಭೇಟಿ ಮಾಡಬಹುದು. ಹೆದರಬೇಡಿ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಪ್ರಸ್ತುತಿಯು ಸ್ಪಷ್ಟವಾಗಿರಲಿ ಮತ್ತು ನಿಮ್ಮ ಮಾತುಗಳಲ್ಲಿ ನಂಬಿಕೆ ಇರಲಿ. ವ್ಯವಹಾರಕ್ಕೆ ಬಂಡವಾಳದಷ್ಟೇ ಉತ್ತಮ ಆರೋಗ್ಯ ಅಗತ್ಯವಿದೆ. ದೇಹದ ಆರೈಕೆ ಮತ್ತು ಸಮತೋಲನ ಆಹಾರವನ್ನು ಪ್ರಾಧಾನ್ಯತೆ ನೀಡಿ. ಅತಿಯಾದ ವೆಚ್ಚ ಮತ್ತು ಸಂಶಯಾಸ್ಪದ ಹಣಕಾಸು ಯೋಜನೆಗಳನ್ನು ತಪ್ಪಿಸಿ. ವಸ್ತುನಿಷ್ಠ ಪರಿಶೀಲನೆ ಮತ್ತು ತಜ್ಞರ ಸಲಹೆ ಮುಖ್ಯ. ಅರ್ಹರಿಗೆ ವೈವಾಹಿಕ ಸಂಬಂಧಗಳ ಅವಕಾಶಗಳು ಉದ್ಭವಿಸುತ್ತವೆ. ಕಾರ್ಡ್ನಲ್ಲಿ ಆಸಕ್ತಿದಾಯಕ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆಯಿದೆ. ಪ್ರಾಮಾಣಿಕತೆ ಮತ್ತು ಸ್ಪಷ್ಟ ಸಂವಹನವನ್ನು ಮೆಚ್ಚಿಕೊಳ್ಳಿ. ಇಂದು ನೀವು ಭಾಗವಹಿಸುವ ಉಪನ್ಯಾಸಗಳು ಮತ್ತು ಸೆಮಿನಾರ್ಗಳು ಹೊಸ ವಿಚಾರಗಳನ್ನು ತರಬಹುದು. ಈ ಜ್ಞಾನವನ್ನು ನಿಮ್ಮ ಕಾರ್ಯದಲ್ಲಿ ಅನ್ವಯಿಸಿ. ಕಲಿಕೆ ಅವಕಾಶಗಳನ್ನು ಸಕ್ರಿಯವಾಗಿ ಸ್ವೀಕರಿಸಿ. ನಿಮ್ಮ ಅಯಸ್ಕಾಂತೀಯ ಹೊರಹೋಗುವ ವ್ಯಕ್ತಿತ್ವವು ಹೃದಯಗಳನ್ನು ಸೆಳೆಹತ್ತುತ್ತದೆ. ಸಹಜವಾಗಿ ನಡೆದುಕೊಳ್ಳಿ ಮತ್ತು ನಿಮ್ಮ ಸ್ವಚ್ಛತೆಯನ್ನು ತೋರಿಸಿ. ಜನರ ಗಮನವನ್ನು ನಿಮ್ಮ ನೈಜತೆಯಿಂದ ಗೆಲ್ಲಿ. ನಿಮ್ಮ ಸಂಗಾತಿ ಉದ್ದೇಶಪೂರ್ವಕವಾಗಿ ಅಸಾಧಾರಣವಾದದ್ದನ್ನು ಮಾಡಬಹುದು. ಅದು ನಿಮಗೆ ಮರೆಯಲಾಗದ ಮರಣವಾಗಿರುತ್ತದೆ. ಈ ಕ್ಷಣವನ್ನು ಪೂರ್ಣವಾಗಿ ಅನುಭವಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಪರಿಹಾರ: ತಂದೂರ್ನಲ್ಲಿ ತಯಾರಿಸಿದ ಸಿಹಿ ರೊಟ್ಟಿಗಳನ್ನು ತಯಾರಿಸಿ ಮತ್ತು ಅಗತ್ಯವಿರುವವರಿಗೆ ವಿತರಿಸಿ. ಈ ಸಣ್ಣ ದಾನವು ಆರ್ಥಿಕ ಸ್ಥಿತಿಗೆ ಶುಭವನ್ನು ತರುತ್ತದೆ. ಹಣಕಾಸು ನಿರ್ಧಾರಗಳಲ್ಲಿ ದಯವಿಟ್ಟು ಜವಾಬ್ದಾರಿಯುತವಾಗಿರಿ. ಇಂದು ನಿಮ್ಮ ದಿನ ಹೊಸ ಸಂಪರ್ಕಗಳು, ಕಲಿಕೆ ಮತ್ತು ಪ್ರೀತಿಯಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಪ್ರತಿ ಕ್ಷಣವನ್ನು ಜವಾಬ್ದಾರಿಯಿಂದ ಮತ್ತು ಪ್ರೀತಿಯಿಂದ ಬಳಸಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ, ಮಂಗಳವಾರ ಜನವರಿ 6, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ನಿಮ್ಮನ್ನು ಉತ್ತಮಗೊಳಿಸುವ ಸ್ವಯಂ ಸುಧಾರಣಾ ಯೋಜನೆಗಳಲ್ಲಿ ನಿಮ್ಮ ಶಕ್ತಿಯನ್ನು ಹೂಡಲು ಸೂಕ್ತ ಸಮಯ. ಸಣ್ಣ ದಿನಚರಿ ಬದಲಾವಣೆಗಳು ಮತ್ತು ನಿರಂತರ ಅಭ್ಯಾಸಗಳು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಆರ್ಥಿಕ ಲಾಭಗಳು ವಿವಿಧ ಮೂಲಗಳಿಂದ ಬರುತ್ತವೆ. ಸಣ್ಣ ಆದಾಯ ಮಾರ್ಗಗಳು ಕೂಡ ಒಟ್ಟಿಗೆ ಸೇರಿ ನಿಮ್ಮ ಸ್ಥಿತಿಯನ್ನು ಬಲಪಡಿಸುತ್ತವೆ. ಹೊಸ ಆದಾಯದ ಮಾರ್ಗಗಳನ್ನು ಗಮನದಿಂದ ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಪಡೆಯಿರಿ. ಸಾಮಾಜಿಕ ಘಟನೆಗಳು ಪ್ರಭಾವಶಾಲಿ ಮತ್ತು ಪ್ರಮುಖ ಜನರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಉತ್ತಮ ಅವಕಾಶ. ಈ ಸಂದರ್ಭಗಳಲ್ಲಿ ಪ್ರಾಮಾಣಿಕತೆ ಮತ್ತು ವಿನಯದಿಂದ ನಡೆದುಕೊಳ್ಳಿ. ಹೊಸ ಸಂಪರ್ಕಗಳು ನಿಮ್ಮ ವೃತ್ತಿ ಜೀವನಕ್ಕೆ ದಾರಿ ತೋರಬಹುದು. ನಿಮ್ಮ ಸಂಗಾತಿಯ ಮೇಲೆ ಭಾವನಾತ್ಮಕ ಬ್ಲ್ಯಾಕ್ಮೇಲ್ ಬಳಸುವುದನ್ನು ನೀವು ತಪ್ಪಿಸಬೇಕು. ಇದು ಸಂಬಂಧಕ್ಕೆ ಹಾನಿ ಮಾಡುತ್ತದೆ. ಸಂವಾದ ಮತ್ತು ಪರಸ್ಪರ ಗೌರವವೇ ದೀರ್ಘಕಾಲಿಕ ಪರಿಹಾರ. ಕೆಲಸದಲ್ಲಿ ನೀವು ತಪ್ಪು ಮಾಡಿದ್ದರೆ ಅದನ್ನು ಒಪ್ಪಿಕೊಳ್ಳುವುದು ನಿಮ್ಮ ಪರವಾಗಿರುತ್ತದೆ. ಆದರೆ ಅದನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ವಿಶ್ಲೇಷಿಸಿ. ಕ್ಷಮೆಯಾಚಿಸಿ ಮತ್ತು ನೈತಿಕವಾಗಿ ಮುಂದುವರೆಯಿರಿ. ನೀವು ಯಾರಿಗೆ ಹಾನಿ ಮಾಡಿದ್ದೀರೋ ಅವರಿಗೆ ಕ್ಷಮೆಯಾಚಿಸಬೇಕು. ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡುತ್ತಾರೆ, ಆದರೆ ಮೂರ್ಖರು ಮಾತ್ರ ಅವುಗಳನ್ನು ಪುನರಾವರ್ತಿಸುತ್ತಾರೆ. ಈ ಪಾಠವನ್ನು ಮನಗಂಡರೆ ಸಂಬಂಧಗಳು ಮರುಸ್ಥಾಪನೆಗೊಳ್ಳುತ್ತವೆ. ಬಾಕಿ ಇರುವ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸಬೇಕಾಗಿದೆ. ನೀವು ಎಲ್ಲೋ ಪ್ರಾರಂಭಿಸಬೇಕು ಎಂಬುದು ನಿಮಗೆ ಗೊತ್ತಿದೆ. ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಹಿಂದೆ ಸಣ್ಣ ಹೆಜ್ಜೆಗಳನ್ನು ಕೈಗೊಳ್ಳಿ. ವೈವಾಹಿಕ ಜೀವನ ಕೆಲವು ಅಡ್ಡಪರಿಣಾಮಗಳೊಂದಿಗೆ ಬರುತ್ತದೆ. ನೀವು ಇಂದು ಕೆಲವನ್ನು ಎದುರಿಸಬಹುದು. ತೀವ್ರ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಕುಳಿತು ಶಾಂತವಾಗಿ ಸಂವಾದ ಮಾಡಿ ಮತ್ತು ಪರಸ್ಪರ ಬದ್ಧತೆಯನ್ನು ಪುನಃ ದೃಢಪಡಿಸಿ. ಇಂದಿನ ದಿನ ನೀವು ಸಣ್ಣ ಸಣ್ಣ ಪ್ರಯತ್ನಗಳಿಂದ ಪ್ರಗತಿಯನ್ನು ಕಾಣುತ್ತೀರಿ. ಮನೋಸ್ಥಿತಿಯನ್ನು ಶಾಂತವಾಗಿರಿಸಿ ಮತ್ತು ಸಾಧನೆಗಳನ್ನು ಆಚರಿಸಿ. ಸಣ್ಣ ವಿರಾಮಗಳು ಮತ್ತು ಧ್ಯಾನ ನಿಮ್ಮ ಮನಸ್ಸಿಗೆ ತಾಜಿತನ ತರುತ್ತವೆ. ಪರಿಹಾರ: ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಹಸಿರು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಪ್ರೀತಿಯ ಜೀವನ ಉತ್ತಮಗೊಳ್ಳುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ವೈಢೂರ್ಯ. ಇಂದಿನ ದಿನ ನಿಮಗೆ ಸ್ಪಷ್ಟತೆ, ಪ್ರಗತಿ ಮತ್ತು ಪ್ರೀತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ, ಮಂಗಳವಾರ ಜನವರಿ 6, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನ ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಮಗುವಿನಂತಹ ಸ್ವಭಾವವು ಮೇಲ್ಮೈಗೆ ಬರುತ್ತದೆ
ನೀವು ತಮಾಷೆಯ ಮನಸ್ಥಿತಿಯಲ್ಲಿರುತ್ತೀರಿ ಮತ್ತು ಸುತ್ತಲಿರುವವರೊಂದಿಗೆ ಹಾಸ್ಯಭರಿತ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ. ಈ ಹಾಸ್ಯ ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ. ಇಂದು ಹಣದ ಆಗಮನವು ನಿಮ್ಮನ್ನು ಅನೇಕ ಆರ್ಥಿಕ ತೊಂದರೆಗಳಿಂದ ಮುಕ್ತಗೊಳಿಸುತ್ತದೆ. ಈ ಹಣವನ್ನು ಜವಾಬ್ದಾರಿಯಿಂದ ಬಳಸಿ ಮತ್ತು ಅಗತ್ಯವಿದ್ದರೆ ಭವಿಷ್ಯಕ್ಕಾಗಿ ಸಂರಕ್ಷಿಸಿ. ಸಣ್ಣ ಆದಾಯದ ಮಾರ್ಗಗಳು ಕೂಡ ನಿಮ್ಮ ಸ್ಥಿತಿಯನ್ನು ಬಲಪಡಿಸುತ್ತವೆ. ಅತಿಥಿಗಳು ನಿಮ್ಮ ಮನೆಯನ್ನು ಆನಂದದಿಂದ ತುಂಬಿಸುತ್ತಾರೆ. ಅವರ ಸಾನ್ನಿಧ್ಯವು ಅದ್ಭುತ ಸಂಜೆಗಾಗಿ ಕಾರಣವಾಗುತ್ತದೆ. ಆತಿಥ್ಯವನ್ನು ಆತ್ಮೀಯತೆಯಿಂದ ಸ್ವೀಕರಿಸಿ ಮತ್ತು ಸಣ್ಣ ಸಂಭಾಷಣೆಗಳಲ್ಲಿ ಸಂತೋಷವನ್ನು ಹಂಚಿಕೊಳ್ಳಿ. ಕೆಲವರಿಗೆ ಹೊಸ ಪ್ರಣಯವು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಈ ಹೊಸ ಭಾವನೆಗಳು ನಿಮ್ಮ ಮನಸ್ಸನ್ನು ಹರ್ಷದಿಂದ ತುಂಬಿಸುತ್ತವೆ. ಹೊಸ ಸಂಬಂಧಗಳನ್ನು ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆಯಿಂದ ಆರಂಭಿಸಿ. ಇಂದು ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ನಿಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸುವ ಮೊದಲು ಅದು ವಿಫಲವಾಗದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಪ್ರಯಾಣವು ಪ್ರಯೋಜನಕಾರಿ ಆದರೆ ದುಬಾರಿಯಾಗಿರಬಹುದು. ಪ್ರಯಾಣದ ಯೋಜನೆಗಳನ್ನು ಚೆನ್ನಾಗಿ ತಯಾರಿಸಿ. ನಿಮ್ಮ ಜೀವನ ಸಂಗಾತಿ ಇಂದು ಅತ್ಯಂತ ಅದ್ಭುತವಾಗಿರುತ್ತಾರೆ. ಅವರ ಕೃತ್ಯಗಳು ನಿಮಗೆ ಅಚ್ಚರಿಯನ್ನು, ಸಂತೋಷವನ್ನು ನೀಡುತ್ತವೆ. ಈ ಕ್ಷಣಗಳನ್ನು ಸಂಪೂರ್ಣವಾಗಿ ಅನುಭವಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಇಂದಿನ ದಿನ ನಿಮ್ಮ ದಿನವು ಹಾಸ್ಯ, ಆರ್ಥಿಕ ಶಾಂತಿ, ಆತಿಥ್ಯ ಮತ್ತು ಪ್ರೇಮದಿಂದ ತುಂಬಿರುತ್ತದೆ. ಸಣ್ಣ ಎಚ್ಚರಿಕೆಗಳನ್ನು ಪಾಲಿಸಿ ಮತ್ತು ಅವಕಾಶಗಳನ್ನು ಜವಾಬ್ದಾರಿಯಿಂದ ಸ್ವೀಕರಿಸಿ. ಪರಿಹಾರ: ಸೀಸದ ತುಂಡಿನ ಮೇಲೆ ರಾಹು ಯಂತ್ರವನ್ನು ಕೆತ್ತಿ ಅದನ್ನು ನಿಮ್ಮ ವಾಲೆಟ್ನಲ್ಲಿ ಅಥವಾ ಜೇಬಿನಲ್ಲಿಟ್ಟುಕೊಳ್ಳಿ. ಇದು ಕಾರ್ಯ ಮತ್ತು ವ್ಯವಹಾರ ಜೀವನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದಿನ ದಿನ ನಿಮ್ಮ ದಿನವು ಸಂತೋಷ, ಪ್ರೀತಿ ಮತ್ತು ಯಶಸ್ಸಿನಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ. ಮಂಗಳವಾರ ಜನವರಿ 6, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಭರವಸೆ ಎಂದು ಶ್ರೀಮಂತ, ಸೂಕ್ಷ್ಮ, ಸುಗಂಧಭರಿತ ಹೂವಿನಂತೆ ಅರಳುತ್ತದೆ. ಈ ಆಭಾಸವು ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹ ಮತ್ತು ಸೃಜನಶೀಲತೆಯನ್ನು ತರುತ್ತದೆ. ಆ ಭಾವನೆಗಳನ್ನು ಸ್ವೀಕರಿಸಿ ಮತ್ತು ಸಣ್ಣ ಕ್ರಮಗಳಲ್ಲಿ ಅದನ್ನು ಅನ್ವಯಿಸಿ. ನಿಮ್ಮ ಸ್ನೇಹಿತನೊಬ್ಬರು ಇಂದು ದೊಡ್ಡ ಮೊತ್ತವನ್ನು ಸಾಲ ಕೇಳಬಹುದು. ಸಹಾಯ ಮಾಡುವ ಮುನ್ನ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತಾಳ್ಮೆಯಿಂದ ಪರಿಶೀಲಿಸಿ. ಸಹಾಯ ಹೃದಯದಿಂದ ಬಂದರೂ ಅದು ನಿಮ್ಮನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಬಾರದು. ಸ್ಪಷ್ಟ ಗಡಿಗಳನ್ನು ನಿರ್ಧರಿಸಿ. ಅಂಚೆ ಮೂಲಕ ಬರೆದ ಪತ್ರವು ಇಡೀ ಕುಟುಂಬಕ್ಕೆ ಸಂತೋಷದ ಸುದ್ದಿಯನ್ನು ತರುತ್ತದೆ. ಈ ಸುದ್ದಿಯನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ಸಣ್ಣ ಆಚರಣೆಗಳನ್ನು ಯೋಜಿಸಿ. ಈ ಕ್ಷಣ ಕುಟುಂಬದ ಬಂಧನವನ್ನು ಗಾಢಗೊಳಿಸುತ್ತದೆ. ಸಂಜೆಗೆ ವಿಶೇಷವಾದದ್ದನ್ನು ಯೋಜಿಸಿ ಮತ್ತು ಅದನ್ನು ಸಾಧ್ಯವಾದಷ್ಟು ರೊಮ್ಯಾಂಟಿಕ್ ಮಾಡಲು ಪ್ರಯತ್ನಿಸಿ. ಸಣ್ಣ ಸಜ್ಜತೆಗಳು ಮತ್ತು ಪ್ರಾಮಾಣಿಕ ಸಂದೇಶಗಳು ಕ್ಷಣವನ್ನು ಮಧುರಗೊಳಿಸುತ್ತವೆ. ಯೋಜನೆಯಲ್ಲಿ ಸತ್ಯತೆ ಮತ್ತು ಮನೋಭಾವ ಮುಖ್ಯ. ಕೆಲಸದ ಸ್ಥಳದಲ್ಲಿ ಯಾರಾದರೂ ನಿಮ್ಮ ಯೋಜನೆಗಳನ್ನು ಅಡ್ಡಪಡಿಸಲು ಪ್ರಯತ್ನಿಸಬಹುದು. ನಿಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಜಾಗರೂಕರಾಗಿರಿ. ಮಹತ್ವದ ವಿಚಾರಗಳನ್ನು ಬಹಿರಂಗಪಡಿಸುವ ಮುನ್ನ ದೃಢಪಡಿಸಿ ಮತ್ತು ದಾಖಲೆಗಳನ್ನು ಸಿದ್ಧಪಡಿಸಿ. ಈ ರಾಶಿಯ ಚಿಕ್ಕ ಮಕ್ಕಳು ಇಂದಿನ ದಿನವನ್ನು ಕ್ರೀಡೆಗಳಲ್ಲಿ ಕಳೆಯುತ್ತಾರೆ. ಪಾಲಕರು ಅವರ ಮೇಲೆ ಗಮನ ಹರಿಸಬೇಕು, ಯಾಕೆಂದರೆ ಗಾಯವಾಗುವ ಸಾಧ್ಯತೆ ಇದೆ. ಸುರಕ್ಷತಾ ಮೇತಗಳನ್ನು ಅನುಸರಿಸಿ ಮತ್ತು ಆಟದ ಸಮಯವನ್ನು ಸೂಕ್ತವಾಗಿ ನಿರ್ವಹಿಸಿ. ನಿಮ್ಮ ಸಂಗಾತಿ ಇಂದು ನಿಮಗಾಗಿ ನಿಜವಾಗಿಯೂ ವಿಶೇಷವಾದದ್ದನ್ನು ಮಾಡುತ್ತಾರೆ. ಆ ಅಚ್ಚರಿಯನ್ನು ಸ್ವೀಕರಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಈ ಕ್ಷಣ ಬಂಧನವನ್ನು ಇನ್ನೂ ಗಾಢಗೊಳಿಸುತ್ತದೆ. ಸಾಮಾಜಿಕವಾಗಿ ನೀವು ಹೆಚ್ಚು ಸಕ್ರಿಯರಾಗಿರುತ್ತೀರಿ. ಹೊಸ ಸಂಪರ್ಕಗಳು ಮತ್ತು ಸಂಭಾಷಣೆಗಳು ನಿಮ್ಮ ದಿನವನ್ನು ಸಮೃದ್ಧಗೊಳಿಸುತ್ತವೆ. ಯಾವುದೇ ಗಡಿಬಿಡಿ ಉಂಟಾದರೆ ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಸಂವಾದ ಮಾಡಿ. ಪರಿಹಾರ: ಹಾಲು, ಸಕ್ಕರೆ ಮತ್ತು ಅಕ್ಕಿಯಿಂದ ತಯಾರಿಸಿದ ಖೀರ್ ತಯಾರಿಸಿ ಮತ್ತು ಉತ್ತಮ ಆರ್ಥಿಕ ಪ್ರಯೋಜನಗಳಿಗಾಗಿ ಚಿಕ್ಕ ಹುಡುಗಿಯರಿಗೆ ಹಂಚಿ. ಈ ಸಣ್ಣ ದಾನ ಮನಸ್ಸಿಗೆ ಶಾಂತಿ ಮತ್ತು ಶುಭವನ್ನು ತರುತ್ತದೆ. ಇಂದು ನಿಮ್ಮ ದಿನ ಭರವಸೆ, ಕುಟುಂಬದ ಸಂತೋಷ ಮತ್ತು ಪ್ರೇಮದಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಪ್ರತಿ ಕ್ಷಣವನ್ನು ಕೃತಜ್ಞತೆಯಿಂದ ಮತ್ತು ಜವಾಬ್ದಾರಿಯಿಂದ ಬಳಸಿ. ಶುಭವಾಗಲಿ. ನಮಸ್ಕಾರ ತುಲಾರೆ. ಮಂಗಳವಾರ ಜನವರಿ 6, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮನ್ನು ಆವರಿಸಿರುವ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸುತ್ತಿರುವ ಕತ್ತಲೆಯನ್ನು ಎಸೆಯಿರಿ. ಸಣ್ಣ ಧ್ಯಾನ
ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ಮನಸ್ಸನ್ನು ಶುದ್ಧಗೊಳಿಸುತ್ತವೆ. ಇಂದು ನೀವು ಹೊಸ ದೃಷ್ಟಿಕೋನದಿಂದ ವಿಚಾರಿಸಲು ಸಿದ್ಧರಾಗಿರಿ. ಭಾವನಾತ್ಮಕ ಭಾರವನ್ನು ಹಿಂಬಾಲಿಸಬೇಡಿ. ನಿಮ್ಮ ಹಣವನ್ನು ಪರಿಗಣಿಸದೆ ಯಾರಿಗೂ ಸಾಲ ನೀಡಬೇಡಿ. ಇದು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಆರ್ಥಿಕ ನಿರ್ಧಾರಗಳಲ್ಲಿ ವಸ್ತುನಿಷ್ಠ ಪರಿಶೀಲನೆ ಮಾಡಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ಸಣ್ಣ ಆದಾಯ ಮಾರ್ಗಗಳನ್ನು ಗಮನಿಸಿ ಮತ್ತು ಖರ್ಚುಗಳನ್ನು ನಿಯಂತ್ರಿಸಿ. ಸ್ನೇಹಿತರು ಮತ್ತು ಸಂಗಾತಿ ನಿಮಗೆ ಸಾಂತ್ವನ ಮತ್ತು ಸಂತೋಷ ತರುತ್ತಾರೆ. ಅವರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ. ನಿಮ್ಮ ಪ್ರೀತಿಪಾತ್ರದಿಂದ ಬರುವ ಫೋನ್ ಕಾಲ್ ನಿಮ್ಮ ದಿನವನ್ನು ಉಜ್ವಲಗೊಳಿಸುತ್ತದೆ. ಆ ಕಾಲ್ ನಿಮಗೆ ವಿಶೇಷ ಸಂತೋಷ ತರುತ್ತದೆ. ಗಣ್ಯ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸುವುದು ಉತ್ತಮ ಆಲೋಚನೆಗಳು ಮತ್ತು ಯೋಜನೆಗಳನ್ನು ತರಬಹುದು. ಈ ಸಂಭಾಷಣೆಗಳಲ್ಲಿ ವಿನಯ ಮತ್ತು ಸ್ಪಷ್ಟತೆ ಮುಖ್ಯ. ಇಂದು ನೀವು ಹೇಗೆ ಅನಿಸುತ್ತೀರಿ ಎಂಬುದನ್ನು ಇತರರಿಗೆ ತೋರಿಸಲು ಉತ್ಸುಕರಾಗಬೇಡಿ. ನಿಮ್ಮ ಒಳಗಿನ ಶಾಂತಿಯನ್ನು ಮೊದಲಿಗೆ ಕಾಪಾಡಿ.